ಹರೇ ಕೃಷ್ಣ. ಅಂತರ್ಯಾಮ್ಯಧಿಕರಣ. ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ ಓಂ 49ನೇ ಸೂತ್ರವನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಇನ್ನು ಮುಂದಿನ ಸೂತ್ರದಲ್ಲಿ ಸಾಂಖ್ಯರ ಕಪಿಲ ಸ್ಮೃತಿಯಲ್ಲಿ ಹೇಳಲಾದ ಪ್ರಧಾನವು ಅಂತರ್ಯಾಮಿಯಲ್ಲ ಎಂದು ಹೇಳಲಾಗಿದೆ. ಅದನ್ನು ಮುಂದುವರಿಸೋಣ. ಓಂ ನಚ ಸ್ಮಾರ್ತಂ ಆತದ್ಧರ್ಮಾಭಿಲಾಪಾತ ಓಂ. ಸ್ಮಾರ್ತಂ ಸಾಂಖ್ಯರ ಕಪಿಲ ಸ್ಮೃತಿಯಲ್ಲಿ ಹೇಳಿದ ಪ್ರಧಾನವು ಅಂತರ್ಯಾಮಿಯಲ್ಲ, ಜೀವರುಗಳು ಕೂಡುವುದಿಲ್ಲ. ನಚ ಅಂತರ್ಯಾಮಿಯು ಆತದ್ಧರ್ಮ, ಏಕೆಂದರೆ ಪ್ರಧಾನ ಸತ್ವಾದಿ ಗುಣಗಳನ್ನು ಇಲ್ಲಿ ಹೇಳಿರುವುದಿಲ್ಲ. ಪ್ರಧಾನದ ಸತ್ವಾದಿ ಗುಣಗಳನ್ನು ಇಲ್ಲಿ ಹೇಳಿರುವುದಿಲ್ಲ. ಅಭಿಲಾಪಾತ್ ಅಂತರ್ಯಾಮಿಯಲ್ಲಿ ಹೇಳಿರುವುದರಿಂದ ಅಂತರ್ಯಾಮಿಯು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ತ್ರಿಗುಣತ್ವಾದಿ ಪ್ರಧಾನ ಧರ್ಮಾನುಕ್ತೇನ ಸ್ಮೃತ್ಯುಕ್ತಂ ಪ್ರಧಾನ ಮಂತರ್ಯಾಮಿ. ಪ್ರಧಾನದ ಪ್ರಕೃತಿ ಧರ್ಮಗಳಾದ ಸತ್ವ ರಜೋ ತಮೋ ಗುಣಗಳನ್ನು ಶ್ರುತಿಯಲ್ಲಿ ಹೇಳಿಲ್ಲವಾದ್ದರಿಂದ ಸಾಂಖ್ಯರ ಕಪಿಲ ಸ್ಮೃತಿಯಲ್ಲಿ ಉಕ್ತವಾದ ಅಂತರ್ಯಾಮಿಯು ಅಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಧಾನದ ಪ್ರಕೃತಿ ಧರ್ಮಗಳೇನು? ವಿಶೇಷವಾಗಿ ಸತ್ವ ರಜ ತಮೋ ಗುಣಗಳೇ ವಿಶೇಷ ಗುಣಗಳು. ಅದನ್ನೇ ಹೇಳಿಲ್ಲ ಇಲ್ಲಿ. ಹೀಗಾಗಿ ಅದು ಹೆಂಗೆ ಪ್ರಧಾನ ಆಗ್ತದೆ? ಇಲ್ಲಿ ಆಗೋದಿಲ್ಲ. ಓಂ ನಚ ಸ್ಮಾರ್ತಂ ಆತದ್ಧರ್ಮಾಭಿಲಾಪಾತ ಓಂ ಅಂತಕ್ಕಂಥದ್ರಲ್ಲಿ ಇದನ್ನು ಪ್ರಧಾನ ಅಂತರ್ಯಾಮಿ ಅಲ್ಲ ಅಂತ ತೋರಿಸ್ಬಿಟ್ರು. ಇನ್ನು 20ನೇ ಸೂತ್ರ, ಒಟ್ಟಾರೆ 51ನೇ ಸೂತ್ರ. ಓಂ ಶಾರೀರಶ್ಚೋಭಯೇಪಿ ಭೇದೇನೈವ ನ ಮದೀಯತೆ. ಓಂ ಶಾರೀರಶ್ಚ ಶರೀರವುಳ್ಳ ಜೀವನು ಅಂತರ್ಯಾಮಿ ಆಗಲಾರನು. ಉಭಯೇಪಿ ಕಾಣುವ ಮತ್ತು ಮಾಧ್ಯಂದಿನ ಎರಡೂ ಶಾಖೆಗಳಲ್ಲಿ ಏನಂ ಜೀವನನ್ನು ಭೇದೇನ ಅಂತರ್ಯಾಮಿಯಿಂದ ಭಿನ್ನನೆಂದು ಅಧ್ಯಯನ ಮಾಡುತ್ತಾರೆ. ಶರೀರವುಳ್ಳ ಜೀವನು ಎಂದಿಗೂ ಅಂತರ್ಯಾಮಿ ಆಗಲಾರನು. ಏಕೆಂದರೆ ಕಾಣುವ ಮತ್ತು ಮಧ್ಯಂದಿನ ವೇದ ಶಾಖೆ ಎರಡೂ ಶಾಖೆಗಳಲ್ಲಿ ಜೀವನನ್ನು ಅಂತರ್ಯಾಮಿಯಿಂದ ಭಿನ್ನನೆಂದು ಅಧ್ಯಯನ ಮಾಡುತ್ತಾರೆ. ಜೀವ ಬೇರೆ, ಅಂತರ್ಯಾಮಿ ಪರಮಾತ್ಮ ಬೇರೆ. ಜೀವ ಬೇರೆ, ಅಂತರ್ಯಾಮಿ ಪರಬ್ರಹ್ಮ ಬೇರೆ ಅಂತಕ್ಕಂಥ ವಿಚಾರದಿಂದಲೇ ಅವರು ಅಧ್ಯಯನವನ್ನು ಮಾಡ್ತಾರೆ. ಕಾಣುವ ಶಾಖೆ ಮತ್ತು ಮಾಧ್ಯಂದಿನ ಶಾಖೆ. ಯ ಆತ್ಮನೇ ತಿಷ್ಠನ್ನಾತ್ಮನೋಂತರೋ ಯಮಾತ್ಮ ನ ವೇದ ಯಸ್ಯಾತ್ಮ ಶರೀರಮ್ಯೆ ಆತ್ಮಾನಮಂತರೋ ಯಮಯತ್ತೇಷ ತ ಆತ್ಮಾಂತರ್ಯಾಮ್ಯ ಮೃತಃ. ಬೃಹದಾರಣ್ಯಕ ಉಪನಿಷತ್ತು ಮಾಧ್ಯಂದಿನ ಪಾಠ, ಮಾಧ್ಯಂದಿನ ವೇದಶಾಖಾ ಪಾಠ. ಯಾರು ಜೀವನಲ್ಲಿದ್ದು ಜೀವನಿಂದ ಭಿನ್ನನು, ಯಾರನ್ನು ಜೀವನು ತಿಳಿದಿಲ್ಲವೋ, ಯಾರಿಗೆ ಜೀವನು ಸೇರಿದಂತೆ ಇರುವನು ಎಂದರೆ ಪರಮಾತ್ಮನಿಗೆ ಆಧೀನನು, ಸ್ವರಮಣನಾದ ಯಾವನು ಜೀವನನ್ನು ನಿಯಂತ್ರಿಸುವನು ಆ ಆತ್ಮನು, ಆ ಪರಮಾತ್ಮನು. ಆತ್ಮ ಅಂದರೆ ಪರಮಾತ್ಮೆಯಲ್ಲಿ ನಿನ್ನ ಅಂತರ್ಯಾಮಿಗಿದ್ದು ಅಮೃತನಾಗಿದ್ದಾನೆ. ಪರಮಾತ್ಮನು ಮರಣರಹಿತನಾಗಿದ್ದಾನೆ. ನೋಡ್ರಿ, ಜೀವನಿಂದ ಭಿನ್ನ ಆ ಪರಮಾತ್ಮ ನಮ್ಮಲ್ಲೇ ಇದ್ದರೂ ಕೂಡ ನಾವು ಜೀವನನ್ನು ತಿಳಿದಿಲ್ಲ. ನಮಗೆ ಬಿಂಬರೂಪಿ ಆಗಿದ್ದರೂ ನಾವು ಪ್ರತಿಬಿಂಬ ನಾವಾಗಿದ್ದರೂ ಆ ಪರಮಾತ್ಮ ನಾವು ತಿಳಿದಿಲ್ಲ. ಆಮೇಲೆ ಈ ಶರೀರ, ಜೀವನ ಶರೀರ ಏನಿದೆ ಅದು ಅದೇ ಪರಮಾತ್ಮನ ರಥ, ಪರಮಾತ್ಮನೇ ನಂತೆ ಇದೆ. ಅದು ಅಂದರೆ ಪರಮಾತ್ಮನಿಗೆ ಆಧೀನ. ಈ ದೇಹ, ನಮ್ಮ ದೇಹ ಪರಮಾತ್ಮನಿಗೆ ಆಧೀನ. ಅವ ಹೇಳಿದ್ದಕ್ಕೆ ಹುಟ್ಟುತ್ತದೆ, ಬೆಳೀತದೆ, ಅವ ಹೇಳಿದ ತಕ್ಷಣ ಬಿದ್ದು ಹೋಗ್ತದೆ. ಹಾಗೆ ಸ್ವರಮಣನಾದ ಯಾವನ ಜೀವನ ನಿಯಂತ್ರಿಸುತ್ತಾನೆ. ಪರಮಾತ್ಮನು ನಮ್ಮ ಜೀವಿಯನ್ನು, ದೇಹವನ್ನು ನಿಯಂತ್ರಿಸ್ತಾನೆ. ಆ ಆತ್ಮನು, ಆ ಪರಮಾತ್ಮನು ನಿನ್ನ ಅಂತರ್ಯಾಮಿಗಿದ್ದು ಅವನು ಮರಣರಹಿತನಾಗಿದ್ದಾನೆ. ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರ ಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ. ಬೃಹದಾರಣ್ಯಕ ಕಾಣುವ ಶಾಖಾ ಪಾಠ. ಇತಿ ಉಭಯೇಪಿ ಶಾಖಿನೋ ಭೇದೇನ ಏನಂ ಜೀವಂ ಅಧೀಯತೆ. ಎರಡೂ ಶಾಖೆಗಳು ಅದೇ ರೀತಿ ಹೇಳಿದ್ದಾವೆ. ಯಾರು ವಿಜ್ಞಾನ ಶಬ್ದವಾಚನಾದ ಜೀವನಲ್ಲಿದ್ದು ಅವನಿಂದ ಭಿನ್ನನೋ, ಯಾರನ್ನು ಜೀವನು ತಿಳಿದಿಲ್ಲವೋ, ಯಾರಿಗೆ ಜೀವನ ಸೇರಿದಂತಿರುವನೋ ಆಧೀನನೋ. ಹೀಗೆ ಕಾಣುವ ಮತ್ತು ಮಾಧ್ಯಂದಿನ ಶಾಖಾಧ್ಯಾಯಗಳು ಈ ಜೀವನನ್ನು ಅಂತರ್ಯಾಮಿಯೊಂದಿಗೆ ಭೇದವುಳ್ಳವನಾಗಿ ಹೇಳುತ್ತಾರೆ. ಆದ್ದರಿಂದ ಜೀವ ಬೇರೆ, ಪರಮಾತ್ಮ ಬೇರೆ. ನಾನೇ ಬ್ರಹ್ಮ ಅಲ್ಲ, ಬ್ರಹ್ಮ ಬೇರೆ, ನಾನು ಅಂತಕ್ಕಂಥ ಜೀವ ತೃಣಜೀವ ಬೇರೆ, ಅನಂತ ಜೀವರಾಶಿಗಳು ಪರಮಾತ್ಮನಿಂದ ಬೇರೆ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸೂತ್ರದಲ್ಲಿ ಹೇಳ್ತಾರೆ. ಶಿರ್ಯತೆ ನಿತ್ಯಮೇವಾಸ್ಮಾದ್ ವಿಷ್ಣೋಸ್ತು ಜಗದೀದೃಶಂ ರಮತೆ ಚ ಪರೋ ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್ ಇತಿ ವಚನಾನ್ನ ಶರೀರತ್ವ ವಿರೋಧ. ಇಂತಹ ಜಗತ್ತು ವಿಷ್ಣುವಿನಿಂದ, ಪರಬ್ರಹ್ಮನಿಂದ ನಿಯಮೇನ ಪ್ರಳಯ ಕಾಲದಲ್ಲಿ ನಾಶವಾಗುತ್ತದೆ. ಆ ಪರಮಾತ್ಮನು ಈ ಜಗತ್ತಿನಲ್ಲಿದ್ದು ಕ್ರೀಡಿಸುತ್ತಾನೆ. ಆದುದರಿಂದ ಈ ಜಗತ್ತು ಪರಮಾತ್ಮನಿಗೆ ಶರೀರವಾಗಿದೆ. ಯಾಕಂದರೆ ಪರಮಾತ್ಮನೇ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪರಮಾತ್ಮನೇ ಈ ಜಗತ್ತನ್ನು ನಾಶ ಮಾಡ್ತಾನೆ. ಅದು ಸೃಷ್ಟಿ ಮತ್ತು ನಾಶ ಮಾಡೋಕ್ಕಿಂತ ಮುಂಚೆ ಈ ಶರೀರವನ್ನು ನಿಯಮನ ಮಾಡಿ ಅದರಲ್ಲಿ ಇರ್ತಾನೆ ಅವನು. ಆದ್ದರಿಂದ ಈ ಪರಮಾತ್ಮನಿಗೆ ಈ ಜಗತ್ತು, ಈ ಪೃಥ್ವಿ, ಈ ದೇಹ ಶರೀರ ಅನ್ನಿಸೋದಾಗಲಿ ಪರಮಾತ್ಮನೇ ಅವನಲ್ಲ, ಶರೀರವೇ ಪರಮಾತ್ಮ ಅಲ್ಲ, ಎರಡು ಭಿನ್ನ. ಹೀಗೆ ಪ್ರಮಾಣ ವಚನಗಳಿರುವುದರಿಂದ
ಪೃಥ್ವಿಯು ಪರಮಾತ್ಮನಿಗೆ ಶರೀರವೆಂದು ಹೇಳಲು ಯಾವ ವಿರೋಧವಿಲ್ಲ. ವಿಷ್ಣುವೇ ಅಂತರ್ಯಾಮಿ ಅಂತಕ್ಕಂಥದ್ದು ಸಿದ್ಧ. ಪೃಥ್ವಿ ಪರಮಾತ್ಮನ ಶರೀರ, ಪರಮಾತ್ಮನು ಪೃಥ್ವಿ ಅಂತರ್ಯಾಮಿಯಾಗಿ ಶರೀರವನ್ನು ಕೊಟ್ಟು ಅದಕ್ಕೆ ನಿಯಮ ಮಾಡ್ತಾನೆ. ಪೃಥ್ವಿವಾದಿ ಜಗತ್ತು ಮತ್ತು ಜೀವನ ದೇಹ ವಿಷ್ಣುವಿನಿಂದ ಪ್ರಳಯ ಕಾಲದಲ್ಲಿ ನಾಶ ಹೊಂದುವುದರಿಂದ ಶರೀರ್ಯತೆ ಅಸ್ಮಾತ್ ಇತಿ ಎನಿಸುತ್ತವೆ. ಹಾಗೆಯೇ ಪೃಥ್ವಿವಾದಿ ಜಗತ್ತಿನಲ್ಲಿ ಮತ್ತು ಜೀವನಲ್ಲಿ ವಿಷ್ಣುವು ಕ್ರೀಡಿಸುವುದರಿಂದ ಇವು ರಂ ಎನಿಸುವೆ, ಆದ್ದರಿಂದ ಇವು ಶರೀರಂ ಆಗಿವೆ. ಈ ಅಧಿಕರಣದ ವಿಚಾರವನ್ನು ಮಾಡೋಣ. ವಿಷಯ ಏನಪ್ಪ ಅಂದ್ರೆ ಅಂತರ್ಯಾಮಿಯೇ ವಿಷಯ. ಅಂತರ್ಯಾಮಿ ಯಾರಪ್ಪ? ಜಗತ್ತಿಗೆ, ಪ್ರಪಂಚಕ್ಕೆ, ಭೂಮಿಗೆ, ದೇಹಕ್ಕೆ ಯಾರು ಅಂತರ್ಯಾಮಿ ಅಂತಕ್ಕಂಥ ವಿಷಯ. ಸಂಧ್ಯೆ ಅಂತರ್ಯಾಮಿ ಪ್ರಕೃತಿನೋ, ಜೀವನೋ ಅಥವಾ ಪರಬ್ರಹ್ಮನಾದ ವಿಷ್ಣುವು ಅಂತಕ್ಕಂಥ ಅನೇಕ ಕ್ಲಾರಿಫಿಕೇಷನ್ಸ್ ಬೇಕಾಗಿ. ಸಂಧಿನ ಅಂತರ್ಯಾಮಿ ಪ್ರಕೃತಿ ಅಂತ ಇದೆಲ್ಲ ಅಂತರ್ಯಾಮಿ. ಯಾವುದು? ದೇಹ ಪೂರ್ತಿ ಬ್ರಹ್ಮಾಂಡಕ್ಕೆ ಪ್ರಕೃತಿ ಅಂತರ್ಯಾಮಿ, ದೇಹಕ್ಕೆ ಜೀವನೇ ಅಂತರ್ಯಾಮಿ. ಹೊಟ್ಟೆ ಮೇಲೆ ಏನೋ ಹಿಂಗೆ ನಾವು ಅನ್ಕೊಂತೀವಿ, ಅಥವಾ ಯಾವುದೋ ಒಂದು ಜೀವಿ ಅಂತರ್ಯಾಮಿ ಅಂತ. ಪೂರ್ವ ಪಕ್ಷದಲ್ಲಿ ಏನಂದ ಅಂತರ್ಯಾಮಿ ಪ್ರಕೃತಿನೇ. ಏಕೆಂದರೆ ಅಂತರ್ಯಾಮಿಗೆ ಪೃಥ್ವಿ ಶರೀರವಂತ ಹೇಳಿದೆ. ಅಂತರ್ಯಾಮಿ ಅಂತಕ್ಕಂಥ ಶಬ್ದಕ್ಕೆ ಪೃಥ್ವಿಯೇ ಶರೀರ ಅಂತ ಹೇಳ್ಯಾರ. ಯಾರು ಅಂತರ್ಯಾಮಿ ಇದ್ದಾರೆ? ಯಾರ ಪ್ರತಿ ಶರೀರ ಉಂಟು. ಆದ್ದರಿಂದ ಪ್ರಕೃತಿ ಪೃಥ್ವಿ ಅಂದರೆ ಪ್ರಕೃತಿನೇ. ಅಂತರ್ಯಾಮಿ ಪ್ರಕೃತಿ. ಪೃಥ್ವಿ ರೂಪದಿಂದ ಪರಿಣಾಮ ಆಗ್ತಕ್ಕಂಥ ಪ್ರಕೃತಿಗೆ ಸೂಕ್ತ. ಪೃಥ್ವಿ ರೂಪದಿಂದ ಪರಿಣಾಮ, ಪ್ರಕೃತಿಯೇ ಪರಿಣಾಮ ಆಗಿ ಪ್ರಕೃತಿ ಆಯಿತು. ಸತ್ವರ ತಮ್ಮ ಗುಣಗಳು ಪರಿಣಾಮವಾಗಿ ಏನಪ್ಪ ದೊಡ್ಡ ಬ್ರಹ್ಮಾಂಡ ಆಯಿತು. ಹಾಗೆಯೇ ಪೃಥ್ವಿ ಅಭಿಮಾನಿ ದೇವತೆಗೂ ಸೂಕ್ತ. ಪೃಥ್ವಿ ಅಭಿಮಾನಿ ದೇವತೆನೇ ಒಬ್ಬರು ಇದ್ದಾರಲ್ಲ, ಹೀಗಾಗಿ ಪೃಥ್ವಿ ಅಭಿಮಾನಿ ಜೀವನು ಅಂತರ್ಯಾಮಿ ಆಗ್ಬೋದು. ಯಾಕಾಗಬಾರ್ದು? ಪೃಥ್ವಿ ಅಭಿಮಾನಿ ಜೀವನ ಕೂಡ ಅಂತರ್ಯಾಮದು. ಅಶರೀರಿಯಾದ ಪರಬ್ರಹ್ಮನಿಗೆ ಶರೀರ ಇಲ್ಲ ಅಂತ ಹೇಳ್ತಾರೆ. ಅಶರೀರಿಯಾದ ಪರಬ್ರಹ್ಮನೆನಿಸುವ ವಿಷ್ಣು ಸರ್ವತ ಅಂತರ್ಯಾಮಿ ಅಲ್ಲ. ಯಾಕಂದರೆ ಇದು ಪೃಥ್ವಿಗೆ ಶರೀರ ಇದೆ, ದೇಹಕ್ಕೆ ಶರೀರ ಇದೆ, ಪೃಥ್ವಿ ಅಭಿಮಾನಿಗೆ ಶರೀರ ಇದೆ, ಪರಬ್ರಹ್ಮನಿಗೆ ಶರೀರ ಇಲ್ಲ. ಆದ್ದರಿಂದ ಪರಬ್ರಹ್ಮ ಅಲ್ಲ. ಅಂತರ್ಯಾಮಿ ಅಂತಕ್ಕಂಥ ಪೃಥ್ವಿ ಅನ್ರಿ, ಪೃಥ್ವಿ ಅಭಿಮಾನಿ ಅನ್ನಿ, ಅಥವಾ ಯಾವುದೋ ಒಂದು ಜೀವ ಅನ್ರಿ ಅಂತ ಪೂರ್ವ ಪಕ್ಷ ಬಂದಾಗ ಸಿದ್ಧಾಂತ, ಉತ್ತರ ಪಕ್ಷ, ರಿಪೋರ್ಟ್, ಆಮೇಲೆ ಜಡ್ಜ್ಮೆಂಟ್. ಯಂ ಪೃಥಿವೀ ನ ವೇದ ಇತ್ಯಾದಿ ವಾಕ್ಯಗಳಿಂದ ಅಂತರ್ಯಾಮಿಗೆ ಅವಿಧಿತ್ವ ಧರ್ಮವನ್ನು ಹೇಳಲಾಗಿದೆ. ಇದು ಪರಬ್ರಹ್ಮನೆನಿಸಿರುವ ವಿಷ್ಣುವಿನ ಧರ್ಮವೆನಿಸುವುದರಿಂದ ಅಂತರ್ಯಾಮಿಯು ವಿಷ್ಣುವೇ ಆಗಿದ್ದಾನೆ. ಪರಮಾತ್ಮನು ಏನಪ್ಪ ಅಂದರೆ ಸ್ವಭಾವ ಒಂದು ಪ್ರಕಟ ಆಗೋದಿಲ್ಲ ಅವನು, ಆದರೆ ಅವನಿಗೆ ಶರೀರ ಇದ್ದೇ, ದೊಡ್ಡ ಶರೀರ ಅವನು. ಈ ಸಂದರ್ಭದಲ್ಲಿ ಪ್ರಕೃತಿಯ ಸತ್ವಾದಿ ಗುಣಗಳನ್ನಾಗಲಿ ಜೀವಿಯ ಸಂಸಾರತ್ವಾದಿ ಧರ್ಮವನ್ನಾಗಲಿ ತಿಳಿಸಿಲ್ಲವಾದ ಪ್ರಯುಕ್ತ ಅಂತರ್ಯಾಮಿಯು ಪ್ರಕೃತಿ ಮತ್ತು ಜೀವ ಆಗಲ್ಲ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಕೃತಿಯ ಬಗ್ಗೆ ಅದು ಸತ್ವ, ರಮೋದ ಇತ್ಯಾದಿ ಗುಣಗಳನ್ನು ಹೇಳೇ ಇಲ್ಲ, ಮತ್ತು ಜೀವಿಯ ಸಂಸಾರ ಇತ್ಯಾದಿಗಳ ಅದನ್ನು ಹೇಳಿಲ್ಲ. ಹೀಗಾಗಿ ಅದು ಪ್ರಕೃತಿ ಮತ್ತು ಜೀವಿಗೆ ಸಂಬಂಧನೇ ಬರೋದಿಲ್ಲ. ಆದ್ದರಿಂದ ಅಂತರ್ಯಾಮಿಯು ಪ್ರಕೃತಿ ಮತ್ತು ಜೀವ ಆಗಲಾರದು. ಆದರೆ ಪೃಥ್ವಿ ಮತ್ತು ಜೀವನು ಪರಬ್ರಹ್ಮನ ಅಧೀನ ಇರೋದರಿಂದ ಪರಬ್ರಹ್ಮನ ಶರೀರ ಅನಿಸ್ತದೆ. ಪೃಥ್ವಿ ಮತ್ತು ಜೀವರು ಪರಬ್ರಹ್ಮನ ಅಧೀನ ಇರೋದರಿಂದ ಪರಬ್ರಹ್ಮನ ಶರೀರ, ಪರಬ್ರಹ್ಮನ ಒಂದು ಆಟ, ಅದು ಕ್ರಿಯೆ ಅದು ಅಂತ ಅನಿಸೋದ್ರಿಂದ ಅಂತರ್ಯಾಮಿ ಪರಮಾತ್ಮನಾಗಿದ್ದಾನೆ ಅಂತಕ್ಕಂಥ ಈ ಒಂದು ವಿಶೇಷವಾದಂತಹ ಏನದೆ ನಮ್ಮ ಒಂದು ಅಧಿಕರಣ, ಅಂತರ್ಯಾಮಿ ಅಧಿಕರಣ, 5ನೇ ಅಧಿಕರಣ ಇಲ್ಲಿಗೆ ಮುಗೀತು. ಮತ್ತೆ ಮುಂದಿನ ಅಧಿಕರಣವನ್ನು ತೆಗೆದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.